ಭೀಮನ ಅಮಾವಾಸ್ಯೆಯ ದಿನವೇ ಗಂಡನ ಕಥೆ ಮುಗಿಸಿದ ಪತ್ನಿ. ಗಂಡನನ್ನ ಕೊಂದು ಪೊಲೀಸ್ ಠಾಣೆಗೆ ಹೋಗಿ ಶರಣಾದ ಪತ್ನಿ. ದಿನಕ್ಕೊಬ್ಬ ಗಂಡ ಮಾಯ ಆಗ್ತಿದ್ದಾರೆ ಭಾರತದಲ್ಲಿ. ಗಂಡನನ್ನ ಕೊಂದು ಪೊಲೀಸ್ ಠಾಣೆಗೆ ಹೋಗಿ ಶರಣಾದ ಪತ್ನಿ. ಕೋಲಾರ ತಾಲೂಕಿನ ಚೆನ್ನಸಂದ್ರ ಗ್ರಾಮದಲ್ಲಿ ನಡೆದಿರೋ ಘಟನೆ. ಪತಿ ನಾರಾಯಣಸ್ವಾಮಿಯ ಕೊಲೆ, ಪತ್ನಿ ಜಗದಾಂಬ ಆರೋಪಿ. ರಾತ್ರಿ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿದ್ದ ಪತ್ನಿ ಜಗದಾಂಬ ಬೆಳಗ್ಗೆ ಎದ್ದೇಳಲೇ ಇಲ್ಲ. ನಿದ್ರೆ ಮಾಡಿದ ನಂತರ ಹಗ್ಗದಿಂದ ಕುತ್ತಿಗೆ ಬಿಗಿದು ಪತಿ ಕೊಲೆ. ಜಮೀನು ಮಾರಾಟ ಮಾಡಿದ ಹಣ ನೀಡಿಲ್ಲ ಎಂಬ ಕಾರಣಕ್ಕೆ ಕೊಲೆ. ಇರೋ ಜಮೀನನ್ನ ಮಾರಾಟ ಮಾಡ್ತಾನೆಂದು ಕೊಲೆ. ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ನಂಬಿ ಹೆಂಗ್ ಬೆಡ್ರೂಮ್ ಅಲ್ಲಿ ಮಲಗೋದು. ಮಲಗಿದ್ದ ಗಂಡನಿಗೆ ನಿದ್ರೆ ಮಾತ್ರ ಕೊಟ್ಟಿದ್ದಲ್ಲದೆ ನಿದ್ರೆ ಗಾಢವಾಗಿ ಬಂದ ನಂತರ ಆತನು ಕುತ್ತಿಗೆಗೆ ಹಗ್ಗ ಬಿಗಿದು ಎಳೆದಿದ್ದೆ. ಜಮೀನಿನ ಹಣವನ್ನ ಕೊಡಲಿಲ್ಲ ಎಂಬ ದ್ವೇಷಕ್ಕೆ ಪತ್ನಿಯಿಂದ ಕೊಲೆಯಾಗಲ್ಪಟ್ಟ ದುರ್ದೈವಿ ಗಂಡ. ರಾತ್ರಿ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿದ್ದಲ್ಲದೆ ಆತನನ್ನ ಕೊಲ್ಲಲಾಗಿದೆ ಅನ್ನೋ ಆರೋಪ ಇದೆ. ಪೊಲೀಸರ ತನಿಖೆಗಳಾಗ್ತಾ ಇದೆ. ಅಮಾವಾಸ್ಯೆ ದಿನವೇ ಈ ತರಹದ ಕರಾಳ ಕೃತ್ಯವೆಸಗಿರುವಂತಹ ಪತ್ನಿ ಸೀದಾ ಠಾಣೆಗೆ ಹೋಗಿ ಗಂಡನ್ನು ಮುಗಿಸ್ಬಿಟ್ಟೆ ಅಂತೇಳಿ ಶರಣಾಗತಿ ಆಗಿದ್ದಾಳೆ ಅನ್ನೋ ಮಾಹಿತಿ ಇದೆ.